ಧರ್ಮಭಿಕ್ಷೆ ಅಂದರೆ ಕೊಟ್ಟರೂ ಸಂತೋಷ, ಕೊಡದಿದ್ದರೂ ಸಂತೋಷ, ಅದಕ್ಕೆ ಧರ್ಮಭಿಕ್ಷೆ ಅಂತಾರೆ. ಈಗಿನ ಕಾಲದಲ್ಲಿ ಕೊಟ್ಟರೆ ಅಯ್ಯೋ ಅಯ್ಯೋ ಕೊಂಡಾಟ ಎಷ್ಟಲ್ಲ ಅಷ್ಟಿಲ್ಲ ಅಷ್ಟಿಷ್ಟಲ್ಲ, ಅಯ್ಯೋ ಅಯ್ಯೋ ನಿಮ್ಮ ಮನೆ ನಂದ್ಗೋಗ್ತಂಗೆ ಬೆಳೀಲಿ, ಐಶ್ವರ್ಯ ತುಂಬಿ ತುಳುಕ್ಲಿ, ಯವ್ವ ನಿನ್ನ ಕೈಗುಣ, ಅಪ್ಪ ನಿಮ್ಮ ಅಪ್ಪನೋ, ಅಯ್ಯೋ ಧರ್ಮರಾಯ ಕಣವ, ಬಿಟ್ರಿನ್ ಯಾಕೆ, ಕೊಟ್ಟರೆ ಕೊಡದೇ ಇದ್ರೆ ನಿಮ್ಗೆ ಗ್ವಾಡುಂಟೋಗ ಎಂಟುಂಟೋಗ ಮಕ್ಕಳ ಸಾಯ ಮರಿಕಾಯ ದನಸಾಯ ಕರ್ಸಾಯ ಅಂತ ದಡ ದಡ ಬೈಕೊಂಡು ಹೋಗ್ತಾನೆ. ಆದರೆ ಸತ್ಯವತ ಆ ಭಿಕ್ಷೆ ಬೇಡಲಿಲ್ಲ. ಯಾವ ರೀತಿ ಬೇಡ್ತಾನೆ? ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಯಾವ ರೀತಿಯಲ್ಲಿ ಬೇಡ್ಕೊ ಬರ್ತಾ ಇದ್ದಾನೆ ಅಂದರೆ, ಒಂದು ಬಾಳೆಹಣ್ಣು ಇದನ್ನು ಹಾಕಿ ಇಲ್ಲಿ ಭಿಕ್ಷಾ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಬೇಡುವುದೊಂದೇ ಭಿಕ್ಷಕು ಧರ್ಮ, ನೀಡುವುದೊಂದೇ ನಾರಿಯ ಮರ್ಮ. ಬೇಡುವುದೊಂದೇ ಹಿಂದಿರುವುದು ಭಗವಂತನ ಮರ್ಮ, ಹಿಂದಿರುವುದು ಭಗವಂತನ ಮರ್ಮ. ಕಾಡು ತೀರ್ಪುದ ಪ್ರಾಚೀನ ಕರ್ಮ. ಅನ್ನವ ನೀಡಿರವ ತಗಲಿರ ಭಿಕ್ಷವ ನೀಡಿರವ. ಸ್ವಾಮಿ ತಾತವ್ರೆ ಭಿಕ್ಷಾ. ತಂದೆಯು ನೀವೇ ತಾಯಿಯು ನೀವೇ, ಬಂಧು ಬಳಗವೇ ನೀವಪ್ಪ. ತಂದೆಯು ನೀವೇ ತಾಯಿಯು ನೀವೇ, ಬಂಧು ಬಳಗವೇ ನೀವಪ್ಪ. ಮುನ್ನ ನಿಮ್ಮ ಪರಶಿವ ಮೇಲಿನ ಅನ್ನವನಿದ್ದಾನೆ ಅನ್ನ. ಲೋಕಕ್ಕೆ ಹಿತವನ್ನು ಸಾರ್ಥ ನೆರಳಾಗಿರುವ ಮರವೊಂದಿರಲಿ, ವರಗುಣವುಳ್ಳ ಸತಿಯೊಬ್ಬಳಿರಲಿ. ಪರಮನೆಗವಳು ಹೋಗದೆ ಇರಲಿ, ಪರಮನೆಗವಳು ಹೋಗದೆ ಇರಲಿ. ಔಷಧಿ ಗಂಡನ ಕೂಡಿರಲಿ. ಅನ್ನವ ನೀರವ ಭಿಕ್ಷವ ನೀರವ. ಏನ್ ಬೇಡ್ತಾವನೆ? ನೆರಳಾಗಿರುವ ಮರವೊಂದಿರಲಿ, ವರಗುಣವುಳ್ಳಂಥ ಸತಿಯೊಬ್ಬಳಿರಲಿ, ಪರಮನೆಗವಳು ಹೋಗದೆ ಇರಲಿ, ಔಷಧಿ ಗಂಡನ ಕೂಡಿರಲಿ. ನೋಡಿ ಎಂಥ ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾನೆ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾ. ಹಾಡಿದ್ದರಿಂದ ಬಂದಿತು ಕಷ್ಟ, ನಡೆದುದರಿಂದ ಆಯಿತು ನಷ್ಟ. ಪಾಡಿ ಬಳಲುವೆ ನಾನೀಗ ಭ್ರಷ್ಟ, ಬಾಡಿ ಬಳಲುವೆ ನಾನೀಗ ಭ್ರಷ್ಟ. ತಿರಿದು ತಿಂದುವೆ ಹೊಟ್ಟೆಯ ತುಂಬ, ಅನ್ನವ ನೀಡಿರವ ನಗಳಿರ ಭಿಕ್ಷವ ನೀಡಿರವ.
ಎಂಬುದಾಗಿ ರಾಮಶಾಸ್ತ್ರಿಗಳ ಮನೆ ಬಾಗಿಲಲ್ಲಿ ನಿಂತುಕೊಂಡು ಕೂಗುತ್ತಲ್ಲ ಯಾರು ಸತ್ಯವ್ರತ ಮಗನನ್ನು ಬಿಟ್ಟು ಬಂದ ದುಃಖದಲ್ಲಿ ಕೊಟ್ಟಿದ್ದ ಕೆರಕಲನ್ನವನ್ನು ಊಟ ಮಾಡದೆ ಮಹತಾಯಿ ಚಂದ್ರಹಾಸೆ ಮನೆ ಕೆಲಸ ಮಾಡ್ತಾ ಇದ್ಲು. ಯಾರು ಭಿಕ್ಷುಕರು ಬಂದಿದ್ದಾರೆ ಪಾಪ. ಈ ಅನ್ನವಾದರೂ ಇದೆಯಲ್ಲ ನನ್ನ ಪಾಲಿನ ಅನ್ನ, ನಾನು ಯಾರ್ಯಾರು ದಾನ ಮಾಡ್ಬೋದಲ್ಲ ಅಂಥೇಳಿ ಆ ಅನ್ನವನ್ನು ತೆಗೆದುಕೊಂಡು ಬಂದಿದ್ದಾಳೆ. ನನ್ನ ಪತಿ ಇವನು ಅಂತ ಅವಳಿಗೆ ಗೊತ್ತಿಲ್ಲ, ನನ್ನ ಸತಿ ಇವಳು ಅಂತ ಅವನಿಗೂ ಗೊತ್ತಿಲ್ಲ. ಇನ್ನೇನು ಆ ಸತ್ಯವ್ರತನ ಜೋಳಿಗೆ ಹಾಕಬೇಕು. ಈ ದಂಡಪಾಲ ಎಲ್ಲಿದ್ನೋ ಬಂದ್ಬಿಟ್ಟ. ಬಂದವನ ಇಬ್ಬರ ಕೈನ ಮಧ್ಯದಲ್ಲಿ ಫೈಡ್ ನೋಡ್ದ. ಅನ್ನವೆಲ್ಲ ಚೆಲ್ಲಾಡಿ ಮಣ್ಣು ಪಾಲಾಗೋಯ್ತು. ಏನೋ ದಾಂಡ್ಗ ಮುರಿದ್ರೆ 3 ಮನೆಗೆ ಮುಂಡಿಗೆ ಆಯ್ತೀಯ, ಸಿಗಿದ್ರೆ 2 ಮನೆಗೆ ಕೊಲೆ ಆಯ್ತೀಯ. ಇಂಥದ್ರಲ್ಲಿ ಭಿಕ್ಷೆ ಬೇಡಕ್ಕೆ ಬಂದಿದ್ದೀಯಲ್ಲ, ನೀನು ನಾಚಿಕೆ ಆಗಲ್ವಾ ಸ್ವಾಮಿ? ನನಗಿದನ್ನು ಬಿಟ್ಟರೆ ಗತಿ ಇಲ್ಲ. ಎಲ್ಲಿಯಾರು ವ್ಯಾಪಾರ ಮಾಡಯ್ಯ, ವ್ಯಾಪಾರ ಮಾಡೋಣ, ನನ್ನ ಹತ್ರ ಮೂಲ ಧನವಿಲ್ಲ ಸ್ವಾಮಿ, ಕೂಲಿ ಮಾಡು. ನನ್ನನ್ನು ಯಾರೂ ಕರೆಯೋದಿಲ್ಲ ಪರಸ್ತಳದು ಅಂತ. ಎಲ್ಲಿಯಾದರೂ ಸಂಬಳಕ್ಕಿರೋ, ನಂಬಿಕೆಯಿಂದ ನನ್ನನ್ನು ಯಾರು ಇರಿಸ್ಕೊಳ್ಳಲ್ಲ ಸ್ವಾಮಿ. ಹಾಗಾದ್ರೆ ನಮ್ಮ ಮನೇಲಿ ಇರ್ತೀಯ? ತಾವು ಒಪ್ಪಿಕೊಳ್ಳುವುದಾದರೆ ಧಾರಾಳವಾಗಿರ್ತೀನಿ. ಒಪ್ಪತ್ಕೊಂದೇ ಊಟ, ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಬೇಕು, 1 ಜಾವ ಮಾತ್ರ ನಿದ್ದೆ ಮಾಡಬೇಕು, ಆಗಬಹುದು. ನಂಬೋದು ಹೆಂಗಪ್ಪ? ಇಷ್ಟೊಂದು ಸರಿಸಾಗಿ ಒಪ್ಕೋತಾನೆ ಅಂದರೆ ಇವನು ಇರ್ತಾನೋ ಆಟ ಕಿತ್ಬಿಡ್ತಾನೋ? ಅನುಮಾನ. ಯಾಕೆ ಹೇಳಿ? ಈಗಿನ ಕಾಲದಲ್ಲಿ ಕುಡ್ಲು ಕೈ ಕೊಟ್ಟು ನಡಿಯಪ್ಪ ನಮ್ಮ ಹೊಲ್ತಕ್ಕೆ ಹೊರಾಳಾಗ್ಬಿಟ್ಟವ್ರೆ ಅಂತ ಕಳಿಸ್ಕೊಟ್ರೆ ಇನ್ನೊಬ್ರು ಹೊಲ್ತ ಗೆದ್ದುಬಿಡ್ತಾರೆ. ಇಂಥದ್ರಲ್ಲಿ ಕೇವಲ ನಾನು ಹೇಳೋದಕ್ಕೆಲ್ಲ ಊಂದ್ರೆ ಇವ್ನು ನಿಜವಾಗ್ಲೂ ನಮ್ಮಲ್ಲಿ ಇರ್ತಾನ? ಅಯ್ಯ ಏನೋ ಗ್ಯಾರಂಟಿ ಸ್ವಾಮಿ, ಕರಾರ ಪತ್ರ ಬರ್ಕೊಡ್ತೀನಿ. ಏನಂತ? ಯಾರಾದರೂ ನಿಮ್ಮ ಮನೆಯಲ್ಲಾಗಲಿ ತೋಟದಲ್ಲಾಗಲಿ ಎಲ್ಲೇ ಆಗಲಿ ಕಳ್ಳತನ ಮಾಡಿದ್ಯಾ ಆದರೆ ಅವ್ರ ಕೈಯನ್ನು ಕತ್ತರಿಸ್ಕೊಂಡು ನಿಮಗೆ ಕೊಟ್ಬಿಡ್ತೀನಿ. ಒಂದು ವೇಳೆ ಸಿಕ್ಕಲಿಲ್ಲ ಅಂತ ಬತ್ತೀಯಪ್ಪ, ಸಿಕ್ಕಲಿಲ್ಲ ಅಂತ ಬಂದರೆ ನನ್ನಸ್ತವನ್ನೇ ನಿಮಗೆ ಕತ್ತರಿಸ್ಕೊಟ್ಬಿಡ್ತೀನಿ. ಇದು ಗ್ಯಾರಂಟಿ ಏನಪ್ಪ ಸ್ವಾಮಿ? ಕರಾರು ಪತ್ರ ಬರ್ಕೊಡ್ತೀನಿ, ಬರ್ಸ್ಕೊಳ್ಳಿ. ವ್ಯಾಕರಣ ಪಂಡಿತನ ಆಗ್ತಕ್ಕಂಥ ಯಾವ ಸತ್ಯವ್ರತನಿಗೆ ಲೇಖನಿಯನ್ನು ಕೊಟ್ಟರೆ ಆ ಕರಾರು ಪತ್ರವನ್ನು ಬರೀತಾ ಇದ್ದಾನೆ. ಪೂರ್ವ ಜನ್ಮದ ಕರ್ಮ ಮೀರಲು ಸಾಧ್ಯವೇ? ಯಾರಿಗೂ ತಪ್ಪದೋ ಹರಿಹರರಿಗೂ ಇದೋ. ಯಾರಿಗೂ ತಪ್ಪದೋ ಹರಿಹರರಿಗೂ ಇದೋ. ಬರೆಯುವೆ ನಾನೀಗ ಲಿಪಿಯ ಲಿಪಿಯ, ಬರೆಯುವೆ ನಾನೀಗ ಲಿಪಿಯ. ಕಳವು ಮಾಡಿದವರ ಕರಗಳ ಖಂಡಿಸಿಕೊಳ್ಳುವೆ. ಸಿಕ್ಕದೆ ಹೋದರೆ ಈ ನನ್ನ ಕರವ ಕೊಡುವೆ. ಬರೆಯುವೆ ನಾನೀಗ ಲಿಪಿಯ ಲಿಪಿಯ, ಬರೆಯುವೆ ನಾನೀಗ ಲಿಪಿಯ. ಬರಬರವನು ಬರೆದದ್ದು ಕೈ ಕೊಟ್ಬಿಟ್ಟ. ಭದ್ರವಾಗಿ ಪೆಟ್ಟಿಗೆಲಿ ಇಟ್ಕೊಂಡ. 106 ಎಕರೆ ಬಂಜರಾಗಿ ಬಿದ್ದಿರ್ತಲ್ಲ, ಆ ಬಂಜರು ಭೂಮಿ ಕರ್ಕೊಬಂದ. ನೋಡಪ್ಪ, ಈ ಪ್ರಾಂತ್ಯವೆಲ್ಲ ನನ್ನದೇ, ಕೊಡಬೇಕಾದ ಕೆರಕಲನ್ನವನ್ನು ನಾನು ಇಲ್ಲಿಗೆ ತಂದು ಕೊಡ್ತೀನಿ. ಇಡೀ ರಾತ್ರಿ ಎಲ್ಲ ಕೆಲಸ ಮಾಡಬೇಕು, ದಿನಕ್ಕೊಂದು ಜಾವ ನಿದ್ರೆ ಮಾಡಬೇಕು. ಎಚ್ಚರ. ಆ 106 ಎಕರೆ ಬಂಜರ ಆಗಿಬಿದ್ದಿರ್ತಕ್ಕಂಥ ಭೂಮಿಯನ್ನು ಹದಗೊಳಿಸಿ ಸುತ್ತಲೂ